ವಿವಿಧ ರೀತಿಯ ಚಲನೆಗಳು. ನಮ್ಮ ಸುತ್ತಲಿನ ವಸ್ತುಗಳು ಹೇಗೆ ವಿಭಿನ್ನ ರೀತಿಯಲ್ಲಿ ಚಲಿಸುತ್ತವೆ ಅಥವಾ ಅಲುಗಾಡುತ್ತವೆ ಎಂಬುದನ್ನು ನೀವು ಎಂದಾದರೂ ಗಮನಿಸಿದ್ದೀರಾ? ನೀವು ನೋಡದೇ ಇರುವ ಇನ್ನೂ ಹಲವು ರೀತಿಯ ಚಲನೆಗಳಿವೆ. ವಸ್ತುಗಳು ಚಲಿಸುವ ಅಥವಾ ವೇಗದ ವಿಭಿನ್ನ ವಿಧಾನಗಳನ್ನು ನಾವು ಈಗಷ್ಟೇ ನೋಡಿದ್ದೇವೆ. ಆದರೆ ಯಾವುದೇ ವಸ್ತು ಚಲಿಸುತ್ತಿದೆ ಅಥವಾ ಅಲುಗಾಡುತ್ತಿದೆ ಎಂದು ನಮಗೆ ಹೇಗೆ ತಿಳಿಯುತ್ತದೆ? ಅರೆ, ಎಂತಹ ಮೂರ್ಖ ಪ್ರಶ್ನೆ ಎಂದು ನೀವು ಹೇಳಬಹುದು. ಆದರೆ ಇದು ನಮಗೆ ಅನಿಸುವಷ್ಟು ಸರಳವಾಗಿರುವ ವಿಷಯವಲ್ಲ. ಈಗ ಮೇಜಿನ ಮೇಲಿರುವ ಈ ಗ್ಲಾಸ್ ಅನ್ನು ನೋಡಿ. ಇದು ಅಲುಗಾಡುತ್ತಿದೆಯೇ? ಈಗ ಹೇಳಿ, ಅದು ಅಲುಗಾಡುತ್ತಿದೆಯೇ? ಈಗ ನೀವು ಸಿಕ್ಕಿ ಹಾಕಿಕೊಂಡಿರಿ. ಇದರರ್ಥ ನಿಮ್ಮ ಉತ್ತರವು ನೀವು ಗಾಜಿನ ಚಲನೆಯನ್ನು ಮೇಜಿನೊಂದಿಗೆ ಹೋಲಿಸಿ ನೋಡುತ್ತಿದ್ದೀರಾ ಅಥವಾ ಸುತ್ತಮುತ್ತಲಿನ ವಸ್ತುಗಳೊಂದಿಗೆ ಹೋಲಿಸಿ ನೋಡುತ್ತಿದ್ದೀರಾ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ನಾವು ಯಾವಾಗಲೂ ಚಲನೆಯನ್ನು ಬೇರೆ ಯಾವುದೋ ವಸ್ತುವಿನ ಪ್ರಕಾರ ವಿವರಿಸುತ್ತೇವೆ. ಅಂದರೆ ಯಾವುದೇ ವಸ್ತುವನ್ನು ಬೇರೆ ಯಾವುದೇ ವಸ್ತುವಿಗೆ ಹೋಲಿಸಿ ನೋಡಿ ಚಲಿಸುತ್ತಿದೆ ಅಥವಾ ಅಲುಗಾಡುತ್ತಿದೆ ಎಂದು ಹೇಳುತ್ತೇವೆ. ಇದು ಚಲನೆಯನ್ನು ನಾವು ಎಲ್ಲಿಂದ ನೋಡುತ್ತಿದ್ದೇವೆ ಎಂಬುದರ ಮೇಲೂ ಅವಲಂಬಿತವಾಗಿರುತ್ತದೆ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸುವುದು ರೇಖೀಯ ಚಲನೆ. ಈ ರೀತಿಯ ಚಲನೆಯಲ್ಲಿ ವಸ್ತುಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸುತ್ತವೆ. ಕೆಲವೊಮ್ಮೆ ವಸ್ತುಗಳು ಸರಳ ರೇಖೆಯಲ್ಲಿ ಚಲಿಸುತ್ತವೆ. ಆದರೆ ನಾವು ಗಮನಿಸುವ ಹೆಚ್ಚಿನ ಚಲನೆಗಳು ಸರಳ ರೇಖೆಯಲ್ಲಿ ಇರುವುದಿಲ್ಲ. ವಸ್ತುಗಳು ಹೆಚ್ಚಾಗಿ ವಕ್ರರೇಖೆಯಲ್ಲಿ ಚಲಿಸುತ್ತವೆ. ಈ ಪುಟಿಯುವ ಚೆಂಡು ಹಿಂದಿನಿಂದ ನೋಡಿದರೆ ಹೇಗಿರುತ್ತದೆ ಎಂದು ಊಹಿಸಿ. ಯಾವುದೋ ವಸ್ತುವಿನ ಸುತ್ತ ಸುತ್ತುವುದು ವೃತ್ತಾಕಾರದ ಚಲನೆ ಮತ್ತು ತಿರುಗುವಿಕೆ. ನೀವು ಖಂಡಿತವಾಗಿಯೂ ಬುಗುರಿ ಸುರಳಿ ಸುರಳಿಯಾಗಿ ತಿರುಗುವುದನ್ನು ನೋಡಿದ್ದೀರಿ. ನಾವೆಲ್ಲರೂ ಚೆಂಡು ತಿರುಗುವುದನ್ನೂ ಸಹ ನೋಡಿದ್ದೇವೆ. ನಾವು ಏನು ನೋಡುತ್ತೇವೆ? ಇವು ಎರಡು ವಿಭಿನ್ನ ರೀತಿಯ ಚಲನೆಗಳು. ಬುಗುರಿ ಅಥವಾ ಚೆಂಡು ಅದರ ಸ್ಥಳದಿಂದ ಸ್ವಲ್ಪ ಜಾರಬಹುದು, ಆದರೆ ಅವು ತಮ್ಮ ಸುತ್ತಲೂ ಮತ್ತು ತನ್ನ ಅಕ್ಷದ ಸುತ್ತಲೂ ಬಹಳ ವೇಗವಾಗಿ ತಿರುಗುತ್ತವೆ. ಆದರೆ ನಾವು ಮೇಲಿನಿಂದ ಬುಗುರಿ ಅಥವಾ ಚೆಂಡನ್ನು ನೋಡಿದಾಗ ಅದು ಈ ರೀತಿ ಕಾಣುತ್ತದೆ ಮತ್ತು ಅದು ತನ್ನ ಅಕ್ಷದ ಸುತ್ತ ತಿರುಗುತ್ತಿದೆ ಎಂದು ನಾವು ಹೇಳುತ್ತೇವೆ. ಈಗ ಈ ಹುಡುಗಿಯರನ್ನು ನೋಡಿ. ನೀವೂ ಕೂಡ ಈ ಆಟವನ್ನು ಆಡಿರಬಹುದು. ಆದರೆ ಇದನ್ನು ಏನೆಂದು ಕರೆಯುತ್ತಾರೆಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಇದು ತಿರುಗುವಿಕೆಯೇ ಅಥವಾ ಸುತ್ತಲೂ ಸುತ್ತುತ್ತಿದೆಯೇ? ಸ್ವಲ್ಪ ಯೋಚಿಸಿ ನೋಡಿ. ನೀವು ಯೋಚಿಸುತ್ತಿರುವವರೆಗೆ ಈ ಹುಡುಗನನ್ನು ನೋಡಿ. ಅವನ ಬಳಿ ಒಂದು ದಾರವಿದೆ. ಅದರ ಒಂದು ತುದಿಗೆ ಒಂದು ಕಲ್ಲನ್ನು ಕಟ್ಟಲಾಗಿದೆ ಮತ್ತು ಈ ಕಲ್ಲು ಇವನ ಬೆರಳುಗಳ ಸುತ್ತ ವೃತ್ತಾಕಾರವಾಗಿ ತಿರುಗುತ್ತಿದೆ. ನಮ್ಮ ಭೂಮಿಯೂ ಸಹ ಒಂದು ಚೆಂಡಿನಂತೆ ದುಂಡಾಗಿದೆ. ಅದು ತನ್ನ ಅಕ್ಷದ ಸುತ್ತ ಸುತ್ತುತ್ತದೆ. ಭೂಮಿಯು ಪ್ರತಿ 24 ಗಂಟೆಗಳಿಗೊಮ್ಮೆ ಒಂದು ಸುತ್ತು ಸುತ್ತುತ್ತದೆ. ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತದೆ ಮತ್ತು ಒಂದು ವರ್ಷದಲ್ಲಿ, ಅಂದರೆ 365 ದಿನಗಳಲ್ಲಿ ಒಂದು ಪರಿಭ್ರಮಣೆಯನ್ನು ಪೂರ್ಣಗೊಳಿಸುತ್ತದೆ. ಹಾಗಾಗಿ ಭೂಮಿಯು ಎರಡು ರೀತಿಯಲ್ಲಿ ಚಲಿಸುತ್ತದೆ ಎಂದು ನಾವು ಹೇಳುತ್ತೇವೆ. ಒಂದು ತನ್ನ ಅಕ್ಷದ ಸುತ್ತ ತಿರುಗುವಿಕೆ, ಅಂದರೆ ಅದು ತನ್ನ ಅಕ್ಷದ ಸುತ್ತ ವೃತ್ತಾಕಾರದ ಚಲನೆಯಲ್ಲಿ ತಿರುಗುತ್ತದೆ, ಮತ್ತು ಇನ್ನೊಂದು ಸೂರ್ಯನ ಸುತ್ತ ಅದರ ಕಕ್ಷೆಯಲ್ಲಿ ಒಂದು ಗೋಳಾಕಾರದ ರಸ್ತೆಯಲ್ಲಿ ಸುತ್ತುವುದು. ಆದರೆ ಸೂರ್ಯ ಮತ್ತು ಇತರ ಎಲ್ಲ ಗ್ರಹಗಳ ಜೊತೆಗೆ ಭೂಮಿಯೂ ಸಹ ನಕ್ಷತ್ರ ಪುಂಜದಲ್ಲಿ ಚಲಿಸುತ್ತಿದೆ ಎಂದು ನಿಮಗೆ ತಿಳಿದಿದೆಯೇ? ಮತ್ತು ಈ ನಕ್ಷತ್ರ ಪುಂಜವೂ ನಿರಂತರವಾಗಿ ಚಲಿಸುತ್ತಿದೆ. ನಿಮ್ಮ ಬುದ್ಧಿಯೂ ಕೂಡ ತಿರುಗುತ್ತಿದೆಯೇ? ಸರಿ, ಹಾಗಾದರೆ ನಡೆಯಿರಿ, ಭೂಮಿಗೆ ಹಿಂತಿರುಗೋಣ. ಮುಂದಿನ ಚಲನೆ ಪೆಂಡ್ಯುಲಮ್ ಚಲನೆ, ಅಂದರೆ ಆಂದೋಲನ. ನೀವು ಪೆಂಡ್ಯುಲಮ್ ಅನ್ನು ನೋಡಿದ್ದೀರಿ. ಅದು ಹೇಗೆ ಚಲಿಸುತ್ತದೆ? ಒಂದು ತುದಿ ಸ್ಥಿರವಾಗಿರುತ್ತದೆ ಮತ್ತು ಇನ್ನೊಂದು ತುದಿ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಚಲಿಸುತ್ತದೆ. ಅದು ತನ್ನ ಸ್ಥಾನವನ್ನು ಬದಲಾಯಿಸುವುದಿಲ್ಲ,
ಅಥವಾ ಬುಗುರಿ ಅಥವಾ ಸೂರ್ಯನ ಸುತ್ತ ಸುತ್ತುವ ಭೂಮಿಯಂತೆ ತನ್ನ ಅಕ್ಷದ ಮೇಲೆ ತಿರುಗುವುದಿಲ್ಲ. ಈಗ ನೀವು ಪೆಂಡ್ಯುಲಮ್ ಅನ್ನು ಒಂದು ಕಡೆಯಿಂದ ನೋಡಿದರೆ ನಿಮಗೆ ಏನು ಕಾಣುತ್ತದೆ? ನಿಮಗೆ ಮೇಲಕ್ಕೆ ಮತ್ತು ಕೆಳಕ್ಕೆ ಚಲಿಸುವ ಪೆಂಡ್ಯುಲಮ್ ತೂಕ ಅಥವಾ ಬಾಬ್ ಮಾತ್ರ ನೀವು ನೋಡುತ್ತೀರಿ. ಕಂಪನ. ನೀವು ಖಾಲಿ ಸ್ಟೀಲ್ ಅಥವಾ ಲೋಹದ ಪಾತ್ರೆಯನ್ನು ಚಮಚದಿಂದ ಹೊಡೆದು ನಂತರ ಅದನ್ನು ಮೆಲ್ಲಗೆ ಸ್ಪರ್ಶಿಸಿದರೆ ಅದರಲ್ಲಿ ಆಗುತ್ತಿರುವ ಕಂಪನಗಳನ್ನು ನೀವು ಅನುಭವಿಸಬಹುದು. ಪಾತ್ರೆಯನ್ನು ಹೊಡೆದ ನಂತರ ಅದು ಮಾಡುವ ಶಬ್ದವನ್ನೂ ಸಹ ನೀವು ಕೇಳಬಹುದು. ಕಂಪನಗಳು ಶಬ್ದವನ್ನು ಉಂಟುಮಾಡುತ್ತವೆ. ನಮ್ಮ ಸಂಗೀತ ವಾದ್ಯಗಳೂ ಸಹ ಕಂಪನಗಳ ಮೂಲಕ ಸಂಗೀತವನ್ನು ಉತ್ಪಾದಿಸುತ್ತವೆ. ಇಲ್ಲಿ ಏನಾಗುತ್ತದೆ ಎಂದರೆ ಎರಡು ತುದಿಗಳಲ್ಲಿ ಕಟ್ಟಲಾದ ತಂತಿಗಳು ಎರಡು ತುದಿಗಳ ನಡುವೆ ಕಂಪಿಸುತ್ತವೆ. ಆದರೆ ಅದು ಅಲೆಗಳಂತೆ ಏಕೆ ಕಾಣುತ್ತದೆ? ಈ ಅಲೆಗಳ ಬಗ್ಗೆ ನಾವು ಇಂದು ಅಲ್ಲ, ಬೇರೆ ಯಾವಾಗಲಾದರೂ ಕಲಿಯುತ್ತೇವೆ. ನಾವು ವಿವಿಧ ರೀತಿಯ ಚಲನೆಗಳನ್ನು ನೋಡಿದ್ದೇವೆ. ಅವುಗಳನ್ನು ಪರಿಶೀಲಿಸೋಣ. ರೇಖೀಯ ಚಲನೆ. ಇದರಲ್ಲಿ ವಸ್ತುಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನೇರ ರೇಖೆಯಲ್ಲಿ ಅಥವಾ ವಕ್ರವಾದ ಹಾದಿಯಲ್ಲಿ ಚಲಿಸುತ್ತವೆ. ವೃತ್ತಾಕಾರದ ಚಲನೆ. ವಸ್ತುಗಳು ಕೇಂದ್ರದ ಸುತ್ತ ವೃತ್ತಾಕಾರದ ಹಾದಿಯಲ್ಲಿ ಚಲಿಸುತ್ತವೆ. ತಿರುಗುವಿಕೆ. ಇಲ್ಲಿ ವಸ್ತುಗಳು ತಮ್ಮದೇ ಆದ ಸ್ಥಳದಲ್ಲಿ ಅಕ್ಷದ ಸುತ್ತ ತಿರುಗುತ್ತಲೇ ಇರುತ್ತವೆ. ಆಂದೋಲನ. ವಸ್ತುಗಳು ಒಂದು ಬಿಂದುವಿನಲ್ಲಿ ಸ್ಥಿರವಾಗಿ ರೇಖೆಯ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಚಲಿಸುತ್ತವೆ. ಕಂಪನ. ಇದು ಒಂದು ರೀತಿಯ ಆಂದೋಲನವಾಗಿದ್ದು ಇದರಲ್ಲಿ ವಸ್ತುಗಳು ಉಲ್ಲೇಖ ರೇಖೆ ಅಥವಾ ಬಿಂದುವಿನ ಸುತ್ತ ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸುತ್ತವೆ. ಈ ಎಲ್ಲ ರೀತಿಯ ಚಲನೆಗಳ ಬಗ್ಗೆ ನೀವು ಈಗ ತಿಳಿದುಕೊಂಡಿದ್ದೀರಿ. ನೀವು ಯಾವುದಕ್ಕಾಗಿ ಕಾಯುತ್ತಿದ್ದೀರಿ? ನಿಮ್ಮ ಸುತ್ತಲಿನ ಪ್ರಪಂಚದಲ್ಲಿ ಈ ಎಲ್ಲ ಚಲನೆಯನ್ನು ಹುಡುಕಲು ಪ್ರಯತ್ನಿಸಿ.